ನಮಸ್ತೆ ಮಿತ್ರರೇ, ಇವತ್ತು ನಾವು 5 ನಿಮಿಷದಲ್ಲಿ ಮಾಡುವಂತಹ ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ ಫ್ರೈ ಮಸಾಲ ಮಾಡೋಣ. ಮೊದಲಿಗೆ ಈ ಮೀನನ್ನು ಕ್ಲೀನ್ ಮಾಡ್ಕೊಂಡು ತರ್ತೇನೆ. ಫಿಶ್ ಕ್ಲೀನಾಗಿ ಬಂತು. ಈಗ ಬೇಕಾಗುವ ಸಾಮಗ್ರಿಗಳು: 3 ಚಮಚದಷ್ಟು ಮೆಣಸಿನ ಪುಡಿ, ಬ್ಯಾಡಿಗೆ ಆ್ಯಂಡ್ ಗುಂಟೂರು ಮಿಕ್ಸ್ಡ್ 3 ಚಮಚ, 1 ಚಮಚದಷ್ಟು ಪೆಪ್ಪರ್ಕಾರ್ನ್ಸ್ ಪೌಡರ್, ಸಣ್ಣ ತುಂಡು ನೀರುಳ್ಳಿ ಕೊಚ್ಚಿಟ್ಟದ್ದು, ಸಣ್ಣ 2 ಕಾಯಿಮೆಣಸು ಕೊಚ್ಚಿಟ್ಟದ್ದು, ಶುಂಠಿ ಕೊಚ್ಚಿಟ್ಕೊಂಡದ್ದು, ಉಪ್ಪು. ಈಗ ಮೊದಲಿಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಳ್ತಿದ್ದೇನೆ. ಅದರೊಟ್ಟಿಗೆ ಸ್ವಲ್ಪ ಹಳದಿಯ ಪುಡಿ ಪ್ಲಸ್ ಕೆಂಪು ಮೆಣಸಿನ ಪುಡಿಯನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡೋಣ. ಗ್ಯಾಸ್ನ ಮೇಲೆ ಒಂದು ತವಾವನ್ನು ಇಟ್ಟುಕೊಂಡಿದ್ದೇನೆ. ಈಗ ತವಾ ಬಿಸಿಯಾಗಲಿ. ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕೊಳ್ಳೋಣ. ಗ್ಯಾಸಲ್ಲಿ ತವಾ ಇಟ್ಟು ಅದರಲ್ಲಿ 4ರಿಂದ 5 ಸ್ಪೂನ್ಗಳಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ನಾನು. ಈಗ ಈ ತೆಂಗಿನ ಎಣ್ಣೆ ಬಿಸಿಯಾದ ಕೂಡಲೇ ನಾವು ಅದಕ್ಕೆ 3 ಸ್ಪೂನ್ಗಳಷ್ಟು ಮೆಣಸಿನ ಪುಡಿಯನ್ನು ಹಾಕೊಳ್ಳೋಣ. ಇನ್ನು ಅರ್ಧ ಸ್ಪೂನ್ನಷ್ಟು ಹಳದಿಯ ಪುಡಿ, 1 ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕು ಉಪ್ಪನ್ನು ಹಾಕೊಳ್ಳುತ್ತೇನೆ. ಅದರೊಟ್ಟಿಗೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ನೀರುಳ್ಳಿ, ಶುಂಠಿ, ಗ್ರೀನ್ ಚಿಲ್ಲಿ, ಈಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಬೆಳ್ಳುಳ್ಳಿ ಒಳ್ಳೆ ಫ್ರೈ ಆಗಲಿ. ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಚೆನ್ನಾಗಿ ಹದಾ ಉರಿಯಲ್ಲಿ ಫ್ರೈ ಆಗಬೇಕು. ಈಗ ಇಲ್ಲಿ ನೋಡಿ, ಈ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದಂತಹ ಮೀನನ್ನು ಇದರಲ್ಲಿ ಇಟ್ಕೊಳ್ಳೋಣ. ಈಗ 1 ನಿಮಿಷಗಳ ಬಳಿಕ ನೋಡಿ, ಇದನ್ನು ನಿಧಾನಕ್ಕೆ ಅಡಿಮೇಲೆ ಮಾಡ್ಕೊಳ್ಳೋಣ, ಅಂದರೆ ತಿರುವಿ ಹಾಕೋಣ. ಕಲರ್ ನೋಡಿ, ಏನು ಕಲರ್ ಬಂತು ನೋಡಿ, ತುಪ್ಪ ಕಲರ್ ಬಂತು. ಈಗ ಸ್ವಲ್ಪ ಹದ ಉರಿಯಲ್ಲಿ ಪುನಃ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಈಗ ಉರಿಯನ್ನು ದೊಡ್ಡದು ಮಾಡಿಕೊಂಡು ಹುಳಿಯ ನೀರನ್ನು ಇದರ ಮೇಲಿನಿಂದ ಹೀಗೆ ಹರಡಿಕೊಳ್ಳೋಣ. ಒಂದು ಸಣ್ಣ ನಿಂಬೆ ಗಾತ್ರದ ಹುಳಿಯ ನೀರು. ಈಗ ಪುನಃ ಇದನ್ನು ತಿರುವಿ ಹಾಕೊಳ್ಳೋಣ. ನಿಧಾನಕ್ಕೆ ಒಂದೊಂದಾಗಿ ತಿರುವಿ ಹಾಕೊಳ್ಳೋಣ. ಉರಿ ಈಗ ದೊಡ್ಡದಾಗಿರಲಿ. ರುಚಿಯಾದ ಬಂಗುಡೆ ಮೀನಿನ ಮಸಾಲ ಫ್ರೈ ರೆಡಿ ಆಗ್ತಾ ಉಂಟು. 5 ನಿಮಿಷದಲ್ಲಿ ಮಾಡುವಂತಹ ಈ ರೆಸಿಪಿ ಕ್ವಿಕ್ಕಾಗಿ, ಏನು ಇದಕ್ಕೇನು ಗ್ರೈಂಡ್ ಮಾಡಬೇಕಂತಿಲ್ಲ, ಏನು ಮಾಡಬೇಕಂತಿಲ್ಲ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಬಹಳ ರುಚಿಕರವಾದ ಬಂಗುಡೆ ಮೀನಿನ ಮಸಾಲ ಫ್ರೈ ನೋಡಿದ್ರಲ್ಲ ವೀಕ್ಷಕರೇ, ರೆಡಿ ಆಗ್ತಾ ಉಂಟು. ಹುಳಿಯ ನೀರು ಅದನ್ನು ಎಳೆದುಕೊಳ್ಬೇಕು, ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಅಷ್ಟೇ. 5 ನಿಮಿಷದಲ್ಲಿ ಆಗುವಂತಹ ಈ ಒಂದು ರುಚಿಕರವಾದ ಮೀನಿನ ಮಸಾಲ ಫ್ರೈ ಬಹಳ ಟೇಸ್ಟಿಯಾಗಿರ್ತದೆ. ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳುತ್ತಾ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.